ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಸರ್ಕಾರಿ ನೌಕರರೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ IGOT ಅಂದರೆ ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಅಂತ. ಈ ಒಂದು IGOT ಕರ್ಮಯೋಗಿ ಭಾರತ್ ಆ್ಯಪ್ ಅಂತ ಒಂದು ಬಿಟ್ಟಿದ್ದಾರೆ. ಆ ಒಂದು ಆ್ಯಪಲ್ಲಿ ನಾವು ಲಾಗಿನ್ ಆಗಿಬಿಟ್ಟು ಕೆಲವು ಕೋರ್ಸ್ಗಳನ್ನು ನಾವು ಕಡ್ಡಾಯವಾಗಿ ನಾವು ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಸುತ್ತೋಲೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸಾಧನಾ ಸಪ್ತಾಹ ಒಂದು ಕಾರ್ಯಕ್ರಮದ ಒಂದು ಅಂಗವಾಗಿ ಹೊರಡಿಸಲಾಗಿರ್ತಕ್ಕಂಥ ಒಂದು ಸುತ್ತೋಲೆ ದಿನಾಂಕ 24/3/2026 ಇದ್ರ ಪ್ರಕಾರ ಏನಂದರೆ, ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು IGOT ಕರ್ಮಯೋಗಿ ವೇದಿಕೆಯಲ್ಲಿ ಕನಿಷ್ಠ 4 ಗಂಟೆಗಳ ಕಲಿಕೆಯನ್ನು ಪೂರ್ಣಗೊಳಿಸಬೇಕಾಗಿರುತ್ತದೆ. ದಿನಾಂಕ 24/3/26 ಸುತ್ತೋಲೆಯಲ್ಲಿ ತಿಳಿಸಿರುವ ಕೋರ್ಸ್ಗಳನ್ನು ಈ ಕಲಿಕಾ ಸಪ್ತಾಹದಲ್ಲಿ ತರಬೇತಿ ಪಡಿಬೇಕಾಗುತ್ತೆ. ಇದ್ರ ಜೊತೆಗೆ ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಕರಿತೀವಿ, ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಒಂದು ಕೋರ್ಸ್ನ ತರಬೇತಿಯನ್ನು ಕೂಡ ನಾವು ಕಡ್ಡಾಯವಾಗಿ ಪಡಿಲೇಬೇಕಾಗುತ್ತೆ. ಸೊ ಇಲ್ಲಿ ಐಚ್ಛಿಕವಾದ ಕೋರ್ಸ್ ಇದೆ. IGOT ಮಾರ್ಕೆಟ್ ಪ್ಲೇಸ್ ಅಡಿಯಲ್ಲಿ ಒಂದು 3 ಕೋರ್ಸ್ ಇದ್ದಾವೆ. ಈ ಅನುಬಂಧಗಳು ಯಾವ್ಯಾವ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಸೊ ಈ ಒಂದು ಕೋರ್ಸ್ಗಳನ್ನು ನಾವು ಕಡ್ಡಾಯವಾಗಿ ನಾವೇನು ಮಾಡಬೇಕಾಗುತ್ತೆ, ಕಲೀಲೇಬೇಕಾಗುತ್ತೆ. ಕನಿಷ್ಠ 4 ಗಂಟೆಗಳ ಅವಧಿಯನ್ನು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ಸರ್ಟಿಫಿಕೇಟನ್ನು ಪಡೆಯಬೇಕಾಗುತ್ತೆ. ಇದು ನಮ್ಮ ಮುಂದಿನ ಯಾವುದಾದ್ರೂ ಬಡ್ತಿಗೆ ಇದು ಅನುಕೂಲ ಆಗುತ್ತಂತೆ. ಓಕೆ, ಸೊ ಹಾಗಾಗಿ ಬನ್ನಿ ಆ ಕೋರ್ಸ್ಗಳು ಯಾವ್ಯಾವ ಅಂತ ನೋಡೋದಾದರೆ, ಇಲ್ಲಿದೆ ನೋಡಿ. ಆ ಒಂದು ಸಾಧನಾ ಸಪ್ತಾಹದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಲ್ಲಿ 3 ಕೋರ್ಸ್ ಇದ್ದಾವೆ. ಕರ್ನಾಟಕ ಸಿವಿಲ್ ಸೇವಾ ರಜಾ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು. ಸೊ ಇದರೊಂದಿಗೆ ಈ 3 ಕೋರ್ಸ್ಗಳನ್ನು ಮಾಡಬೇಕು. ಇದರೊಂದಿಗೆ ತಮ್ಮ ಇಲಾಖೆಗೆ ಸಂಬಂಧಿಸಿದ ವಿಷಯವುಳ್ಳ ಒಂದು ತರಬೇತಿ ಕಾರ್ಯಕ್ರಮ ಅಥವಾ ಇತರ ಯಾವುದಾದರೂ ಲಭ್ಯವಿರುವ ತರಬೇತಿಯನ್ನು ವೀಕ್ಷಿಸಿ ಪ್ರಶ್ನಾವಳಿಗಳಿಗೆ ನಾವು ಉತ್ತರಿಸಿ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿರುತ್ತೆ. ಸೊ ಹಾಗಾದರೆ ಈ ಒಂದು IGCOT ಆ್ಯಪ್ ಕರ್ಮಯೋಗಿ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಬೇಕು ಅನ್ನೋದನ್ನು ಈಗ ನೋಡೋಣ. ಸೊ ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿ, ಪ್ಲೇಸ್ಟೋರಲ್ಲಿ ಸರ್ಚ್ ಬಾರಿಗೆ ಹೋಗಿ, ಸರ್ಚ್ ಬಾರಲ್ಲಿ ಹೋಗಿ ಟೈಪ್ ಮಾಡಿ IGOT ಕರ್ಮಯೋಗಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ಕಾಣ್ತಾ ಇದೆ ನೋಡಿ IGOT ಕರ್ಮಯೋಗಿ ಅಂತ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಹಾಗಾಗಿ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದರೆ ನಮಗೆ ನೆಕ್ಸ್ಟು ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ಸ್ ಕಾಣ್ತಾ ಇದೆ, ಒಂದು ಸೈನ್ ಇನ್ ಮತ್ತೊಂದು ರಿಜಿಸ್ಟರ್. ನಾವಿಲ್ಲಿ ಮೊದಲು ಸೈನ್ ಇನ್ ಮಾಡ್ಕೋಬೇಕು. ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಆಪ್ಷನ್ ಕೇಳುತ್ತೆ, ಲಾಗಿನ್ ವಿತ್ ಪಾಸ್ವರ್ಡ್, ಲಾಗಿನ್ ವಿತ್ OTP. ಸೊ ನಾನು ಲಾಗಿನ್ ವಿತ್ OTP ಆಪ್ಷನ್ ಕೊಡ್ತೇನೆ. ಆವಾಗ ಇಲ್ಲಿ ಇಮೇಲ್ ಆರ್ ಫೋನ್ ನಂಬರ್ ಅಂತ ಕೇಳುತ್ತೆ. ನೀವು ಇಮೇಲ್ ಐಡಿಯನ್ನು ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಫೋನ್ ನಂಬರನ್ನು ಹಾಕಿ. ಯಾವ ಫೋನ್ ನಂಬರ್ ಹಾಕಬೇಕು ಗೊತ್ತಾ, ನಿಮಗೆ ನಿಮ್ಮ ಒಂದು KJD ನಂಬರ್ ಅಥವಾ ನಿಮ್ಮ HRMSಗೆ ಏನು ಲಿಂಕ್ ಆಗಿರುತ್ತಲ್ವ ಆ ಒಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಐಗಾಟ್ ಪ್ರೊಫೈಲ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟು, ನಿಮ್ಮ ಗ್ರೂಪು ಮತ್ತು ನಿಮ್ಮ ಮೇಲ್ ಐ ಡಿ ಅಂದರೆ ಇಲ್ಲಿ ನಿಮ್ಮ KJD ನಂಬರ್ @gmail.com ಅಂತ ಬಂದಿರುತ್ತೆ. ಮೊಬೈಲ್ ನಂಬರ್ ಬಂದಿರುತ್ತೆ. ಎಲ್ಲ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡೋ ಥರ ಇದ್ದರೆ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಸರಿಯಾಗಿದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿಯ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸ್ಕಿಪ್ ಅಂತ ಇದೆ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಕಂಟೆಂಟನ್ನು ಕೋರ್ಸನ್ನು ಯಾವ ರೀತಿ ಮಾಡಬೇಕು ಅಂತ ಈಗ ನೋಡೋದಾದರೆ, ಇಲ್ಲಿ ನೋಡ್ಬೋದು ಎಕ್ಸ್ಪ್ಲೋರ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ. ಆ ಎಕ್ಸ್ಪ್ಲೋರ್ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕಂಟೆಂಟ್ಗಳು ನಿಮಗೆ ಡಿಸ್ಪ್ಲೇ ಆಗ್ತವೆ, ಬಟ್ ಅವು ಹಿಂದಿ ಭಾಷೆಯಲ್ಲಿ ಇದ್ದಾವೆ. ಸೊ ನಾವು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಪಕ್ಕದಲ್ಲಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ. ಆ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಟಗರಿ ಸುಮಾರಷ್ಟು ಕ್ಯಾಟಗರಿ ಬರ್ತವೆ. ಸೊ ಅದರಲ್ಲಿ ಲ್ಯಾಂಗ್ವೇಜ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಸುಮಾರಷ್ಟು ಲ್ಯಾಂಗ್ವೇಜಸ್ ಬರ್ತವೆ. ಸೊ ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡ್ತೇನೆ, ಇಲ್ಲಿ ಕೆಳಗಡೆ
ಕ್ಲೋಸ್ ಫಿಲ್ಟರ್, ಅಪ್ಲೈ ಫಿಲ್ಟರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ, ಇಲ್ಲಿ ಕೋರ್ಸ್ಗಳಿಲ್ಲಿ ನಮಗೆ ಡಿಸ್ಪ್ಲೇ ಆಗ್ತವೆ. ಸೊ ಇಲ್ಲಿ ಡಿಸ್ಪ್ಲೇ ಆಗಿಬಿಟ್ಟು ನಾವು ಯಾವ ಕೋರ್ಸ್ಗಳನ್ನು ನಾವು ಮಾಡಬೇಕಾಗಿರ್ತದಲ್ವ, ಆ ಕೋರ್ಸ್ಗಳನ್ನು ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಕೋರ್ಸನ್ನು ಮಾಡಬೇಕಾಗುತ್ತೆ. ನಿಮಗೆ ಇದ್ರ ಬಗ್ಗೆ ನೀವು ಇಲ್ಲಿ ಆಲ್ರೆಡಿ ನಾವು ದೀಕ್ಷಾ ಒಂದು ನಿಷ್ಠಾ ತರಬೇತಿಗಳನ್ನು ಪಡ್ಕೊಂಡಿದ್ವಿ ಆನ್ಲೈನಲ್ಲಿ. ಆ್ಯಸ್ ಇಟ್ ಈಸ್ ಸೇಮ್ ಅದೇ ತರಹ ಇಲ್ಲಿ ನಾವು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ, ಕ್ವಶನ್ ಆನ್ಸರಿಗೆ ಆನ್ಸರ್ ಮಾಡಿ, ಕ್ವಿಝನ್ನು ಅಟೆಂಡ್ ಮಾಡಿ ಸರ್ಟಿಫಿಕೇಟ್ಗಳನ್ನು ಪಡಿಬೇಕಾಗಿರುತ್ತೆ. ಸೊ ನೋಡಿ ನಮ್ಮ ಆದೇಶದಲ್ಲಿ ಯಾವುದು ಇದೆ ಅಲ್ವಾ, ಇಲ್ಲಿದೆ ನೋಡಿ, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಇದು ನೆಕ್ಸ್ಟ್ ಕರ್ನಾಟಕ ನಾಗರಿಕ ಸೇವೆ, ಈ ಥರ ಇದೆ ನೋಡಿ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಇವುಗಳಲ್ಲಿ ಅಲ್ಲಿ ಏನು ಆದೇಶದಲ್ಲಿ ಇದೆಯೋ ಆ ಆದೇಶದಲ್ಲಿ ಇರ್ತಕ್ಕಂಥ 3 ಕಡ್ಡಾಯ ಕೋರ್ಸ್ಗಳನ್ನು ಜೊತೆಗೆ ಒಂದು ಇತರೆ ಒಂದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಒಂದು ಕೋರ್ಸನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕನಿಷ್ಠ 4 ಗಂಟೆಗಳ ಒಂದು ಕೋರ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಇಲ್ಲಿ ನೋಡಿ ಪ್ರೊಫೈಲ್ ಈಸ್ 60.7 ಕಂಪ್ಲೀಟೆಡ್, ಅಂದರೆ ಪೂರ್ತಿ ಆಗಿಲ್ಲ ಅಂತ. ಸೊ ಅದನ್ನ ಪ್ರೊಫೈಲ್ ಪೂರ್ತಿ ಅಪ್ಡೇಟ್ ಮಾಡೋದಕ್ಕೆ ಏನು ಮಾಡಿರಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಬರ್ತೀವಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಹಂಗೆ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಪ್ರೈಮರಿ ಡೀಟೇಲ್ಸ್ ಅಂತ ಇರುತ್ತೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದರ್ ಡೀಟೇಲ್ಸ್ ಅಂತ ಇರುತ್ತೆ, ಇಲ್ಲಿ ಕೆಲವು ಮಾಹಿತಿಗಳು NA ಅಂತ ಬಂದಿರುತ್ತೆ, ಆ ಮಾಹಿತಿನೆಲ್ಲ ನೀವು ಅಪ್ಡೇಟ್ ಮಾಡ್ಕೊಳ್ಳಿ.